ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿಂದು ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಏನು ಮಾಡ್ತಾಯಿದ್ದೀವಿ ಅಂತ. ಸೊ ಇವತ್ತಿನ ವಿಡಿಯೋ ಬಂದು ಉತ್ತರ ಕರ್ನಾಟಕದ ಬದನೇಕಾಯಿ ಭರ್ತ್ ಚಟ್ನಿನ ಮಾಡ್ತಾಯಿದ್ದೀವಿ. ಸೊ ಇದು ತುಂಬಾ ಕಾಂಬಿನೇಷನ್ ಆಗಿ ರೊಟ್ಟಿ ಜೊತೆಯಲ್ಲಿ ತುಂಬಾ ಕಾಂಬಿನೇಷನ್ ಆಗಿರುತ್ತೆ. ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಇನ್ನೂ ಒಂದು ಸಲ ಬೇಕು ಅಂತ ಅನಿಸುತ್ತೆ. ಇದು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು. ಸೊ ಇವತ್ತಿಂದು ಈ ಸಾಟರ್ಡೇ ಸ್ಪೆಷಲ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಗೈಸ್. ಸೊ ಒಂದು ಕಡೆ ರೊಟ್ಟಿ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ನಾನು ಬದನೇಕಾಯಿನ ಸುಡ್ತಾ ಇದ್ದೀನಿ. ಸೊ ಇದಕ್ಕೆ ಫಸ್ಟಿಗೆ ಬದನೇಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಸವರಿ ಈ ಥರ ನಾವು ಗ್ಯಾಸ್ ಮೇಲೆ ಬರ್ನ್ ಮಾಡ್ಕೋಬೇಕು ಫಸ್ಟಿಗೆ. ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ತೊಗೊಂಡು ಬರ್ನ್ ಮಾಡ್ಕೋಬೋದು. ಸೊ ಇದು ನಾನು ಒಂದು 3 ತೊಗೊಂಡಿದ್ದೆ. ಸೊ 3 ತೊಗೊಂಡು 3 ಬರ್ನ್ ಮಾಡಿಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಹುರ್ಕೊಂಡು ಅದನ್ನ ಸೈಡ್ಗೆ ಇಟ್ಕೊಂಡೆ. ಇವು ಬದ್ನಿಕಾಯಿ ಸುಟ್ಟು ಹೋಗಿದ್ರೆ ಈಗ ಭರ್ತ ಮಾಡೋದ. ಈಗ ಸ್ಟಾರ್ಟ್ ಈಗ ಉಪ್ಪು ಹಾಕೋದು. ಇದಕ್ಕೆ ಏನೇನು ಹಾಕ್ತೀರಿ ಮೌಸಿ ಬದ್ನಿಕಾಯಿ ಭರ್ತ್ ಮಾಡ್ಲಿಕ್ಕೆ? ಇವು ಬದ್ನಿಕಾಯಿ ಸುಟ್ಟು ತೊಗೊಳೋದು ಪೈಲ ಕಿಸಿಂದ ಇವೆಲ್ಲ ಈಗ ಸ್ಟಾರ್ಟ್ ಮಾಡೋದು. ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಈಗ ಆಮೇಲೆ ಹಸಿ ಉಳ್ಳಾಗಡ್ಡೆ ಹಾಕೋದು. ಹಸಿ ಉಳ್ಳಾಗಡ್ಡೆ ಅದರಿಂದ ಬೆಳ್ಳುಳ್ಳಿ ಪೇಸ್ಟ್ ಅದು. ಬೆಳ್ಳುಳ್ಳಿ ಪೇಸ್ಟ್. ಇದು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಈಗ ಆಲ್ರೆಡಿ ಸಾಲ್ಟ್ ಹಾಕೊಂಡಿದ್ದೀವಿ, ಉಪ್ಪು, ಹಸಿ ಮೆಣಸಿನಕಾಯಿ ಇದು ಪೇಸ್ಟ್. ಇದು ನಾವು ಹೆಂಗ ಭರ್ತ ಮಾಡ್ತೀವಿ. ಇದು ಎದ್ರ ಕೂಡ ಚಲೋ ರೊಟ್ಟಿ ಕೂಡ ಭಾಳ ಚಲೋ ಅಲ್ಲ. ಇದು ಮ್ಯಾಗ ಎಣ್ಣೆ ಹಾಕ್ಬೇಕೇನು ಮತ್ತು ಎಣ್ಣೆ ಕಾಸಿ ಹಾಕ್ಬೇಕು. ಮಿಕ್ಸ್ ಮಾಡಿ ಈಗೆಲ್ಲ ಸಣ್ಣ ಮಾಡ್ಕೊಂಡಿನ. ಈಗೆಲ್ಲ ಸಣ್ಣ ಮಾಡ್ಕೊಂಡ ಇದ್ರಾಗ ಎಣ್ಣೆ ಹಾಕೋದಿದ್ರಾಗ ಎಣ್ಣೆ ಹಾಕಿ ರೊಟ್ಟಿ ಜೋಡಿ ಉಣೋದು. ಆಯ್ತು. ಈಗಲೇ ಎಣ್ಣೆ ಹಾಕಬಹುದು, ಇಲ್ಲಾಂದ್ರೆ ಆಮೇಲೆ ರೊಟ್ಟಿ ಜೊತೆ ಸ್ವಲ್ಪ ತಗೊಂಡು ಅದ್ರ ಜೊತೆ ಹಾಕೊಂಡು ಊಟ ಮಾಡೋದು. ನೋಡ್ರಿ ಇದು ಉತ್ತರ ಕರ್ನಾಟಕ ಸ್ಟೈಲ್. ಇದು ಯಾರಿಗಾದ್ರೆ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಇನ್ನೂ ವೆರೈಟಿ ಇದೇ ಥರದ ವಿಡಿಯೋಗಳು ಬಿಡ್ತೀನಿ. ಓಕೆ ಬಾಯ್. ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಅದ್ಭುತವಾಗಿದೆ. ಟೇಸ್ಟ್ ಮಾತ್ರ ಹೇಳೋಕ್ಕೆ ಆಗಲ್ಲ. ನೆನಪುಗಳು ಬರ್ತಾವ ಹೊಳ್ಳಿ ಹಿಂದಕ್ಕೇನು ಈ ಥರ ಊಟ ಮಾಡಿದ್ದು. ಸೊ ಈಗ ಅದೇ ನೆನಪು ಈಗ ಹೊಳ್ಳಿ ನಮ್ಮ ದೊಡ್ಡಮ್ಮ ತರಿಸಿದ್ದಾರೆ.